ತಿರುಪತಿ ತಿಮ್ಮಪ್ಪನಿಗೂ ಡ್ರೋನ್ ಶತ್ರುಗಳ ಕಾಟ. ತಿರುಪತಿ ದೇಗುಲಕ್ಕೆ ಉಗ್ರರು ಡ್ರೋನ್ ದಾಳಿ ಮಾಡುವಂತಹ ಭೀತಿ ಇದೀಗ ಹೆಚ್ಚಾಗ್ತಾ ಇದೆ. ತಿಮ್ಮಪ್ಪನ ದೇಗುಲಕ್ಕೆ ಆಂಟಿ ಡ್ರೋನ್ ರಕ್ಷಕ ಕವಚವನ್ನ ಕೂಡ ಹಾಕಲಾಗ್ತಾ ಇದೆ. ಆಂಟಿ ಡ್ರೋನ್ ಟೆಕ್ನಾಲಜಿ ಅಳವಡಿಕೆಗೆ ಟಿಟಿಡಿ ಸಮ್ಮತಿಯನ್ನ ಕೂಡ ಕೊಟ್ಟಿದೆ. ಟಿಟಿಡಿ ಎಕ್ಸಿಕ್ಯೂಟಿವ್ ಆಫೀಸರ್ ಶ್ಯಾಮ್ ಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಏನು ಡ್ರೋನ್ ಹಾರಿಸುವಂತಿಲ್ಲ. ಅಮೃತಸರಕ್ಕೆ ಪಾಕ್ ಸೈನ್ಯದಿಂದ ಡ್ರೋನ್ ಅಟ್ಯಾಕ್ ಆಗಿದೆ. ಸೊ ಪಂಜಾಬ್ನ ಸಿಖ್ಖರ ಪವಿತ್ರ ದೇಗುಲದ ಮೇಲೆ ಡ್ರೋನ್ ದಾಳಿ ಆಗಿದೆ. ಡ್ರೋನ್ ದಾಳಿಯನ್ನ ಯಶಸ್ವಿಯಾಗಿ ತಡೆಯುವಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಯಶಸ್ವಿಯಾಗಿದೆ. ಅಮೃತಸರ ಘಟನೆ ಹಿನ್ನೆಲೆಯಲ್ಲಿ ತಿರುಪತಿ ದೇಗುಲಕ್ಕೆ ಡ್ರೋನ್ ಕಂಟ್ರೋಲ್ ಮಾಡಲಾಗ್ತಾ ಇದೆ. ಡ್ರೋನ್ ಮೂಲಕ ತಿರುಪತಿ ಭದ್ರತೆಗೆ ಅಪಾಯಗಳು ಕೂಡ ಹೆಚ್ಚಾಗ್ತಾ ಇರುವ ಭೀತಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಇತ್ತೀಚೆಗೆ ಡ್ರೋನ್ ಮೂಲಕ ತಿರುಪತಿಯಲ್ಲಿ ಚಿತ್ರೀಕರಣಕ್ಕೆ ಒಂದಷ್ಟು ಪ್ರಯತ್ನಗಳು ಕೂಡ ಆಗಿತ್ತು. ಯೂಟ್ಯೂಬರ್ಗಳಿಂದ ತಿರುಪತಿ ಡ್ರೋನ್ ಚಿತ್ರೀಕರಣಕ್ಕೂ ಕೂಡ ಈ ಹಿಂದೆ ಬ್ಯಾನ್ ಕೂಡ ಮಾಡಲಾಗಿತ್ತು. ಡ್ರೋನ್ ನಿಯಂತ್ರಣಕ್ಕೆ ತಂತ್ರಜ್ಞಾನವನ್ನ ಅಳವಡಿಸೋದಕ್ಕೆ ಇದೀಗ ಟಿಟಿಡಿ ಮುಂದಾಗಿದೆ, ಮತ್ತೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅದರಂತೆಯೇ ಇದೀಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಡ್ರೋನ್ ಬಳಕೆ ಮಾಡೋದನ್ನ ನಿಷೇಧ ಮಾಡಲಾಗ್ತಾ ಇದೆ. ತಿಮ್ಮಪ್ಪನ ದೇಗುಲಕ್ಕೆ ಆಂಟಿ ಡ್ರೋನ್ ರಕ್ಷಾ ಕವಚವನ್ನ ಕೂಡ ಹಾಕಬೇಕು, ಆಂಟಿ ಡ್ರೋನ್ ಟೆಕ್ನಾಲಜಿ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಟಿಟಿಡಿ ಸಮ್ಮತಿಯನ್ನ ಕೊಟ್ಟಿದೆ. ಅದರಂತೆಯೇ ಇದೀಗ ಈ ಒಂದು ರಕ್ಷಾ ಕವಚವನ್ನ ಹಾಕೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ಅಮೃತಸರಕ್ಕೆ ಪಾಕ್ ಸೈನ್ಯದಿಂದ ಡ್ರೋನ್ ಅಟ್ಯಾಕ್ ಕೂಡ ಮಾಡಲಾಗಿತ್ತು. ಸೊ ಹಾಗಾಗಿ ತಿರುಪತಿ ತಿಮ್ಮಪ್ಪನ ದೇಗುಲಕ್ಕೂ ಕೂಡ ಡ್ರೋನ್ ಅಟ್ಯಾಕ್ ಮಾಡುವಂತಹ ಭೀತಿ ಕಾಡ್ತಾ ಇದೆ. ಸೊ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇದೆ.